ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಖುಷಿ ಬ್ಲಾಗ್ಸಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಏನಪ್ಪ ವಿಡಿಯೋ ಅಂತ ಅಂದರೆ, ಇವತ್ತು ನಮ್ಮ ಗುಬ್ಬಿನಲ್ಲಿ ಒಂದು SM ಪ್ಯಾಲೇಸ್ ಅಂತ ಇದೆ. ನಮ್ಮ ಮನೆಯಿಂದ ಸ್ವಲ್ಪ ಮುಂದೆನೇ, ನಮ್ಮ ಮನೆಗೆ ಹತ್ರನೇ ಇದೆ. ಅಲ್ಲಿ ಒಂದು ಸೇಲ್ ಹಾಕಿದ್ದಾರೆ. 3 ರೂಪೀಸ್, 3.5 ರೂಪೀಸ್ ಅಂತ. ಆ ಸೇಲ್ಗೆ ಹೋಗೋಣ ಅಂತ ನನ್ನ ಮಕ್ಕಳು ಏನು ಬಲವಂತ ಮಾಡ್ತಾಯಿದ್ರು. ಸಂಡೇ ಫ್ರೀ ಇದ್ವಿ, ಹಾಗಾಗಿ ಹೋಗ್ಬಿಟ್ಟು ಹಾಗೆ ನಿಮ್ಮೊಂದಿಗೆ ಕೂಡ ಶೇರ್ ಮಾಡ್ಕೊಳ್ಳೋಕ್ಕೆ ಒಂದು ಕಂಟೆಂಟ್ ಸಿಗುತ್ತೆ ಅಂತ ಹೋಗಿ ವಿಡಿಯೋ ತಗೊಂಡಿದ್ದೀನಿ. ನೋಡಿ, 3 ರೂಪಾಯಿಗೆ ಏನೇನು ಐಟಮ್ಗಳೆಲ್ಲ ಇದ್ದಾವೆ ಅಂತ ಹೇಳ್ಬಿಟ್ಟು ಇಲ್ಲಿ ಹಾಕಿದ್ದಾರೆ. ಅದನ್ನು ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ. ಮುಂದೆ ಆ ವಿಡಿಯೋ ಬಗ್ಗೆ ಅಂದರೆ 3.5 ರೂಪೀಸ್ದು ಐಟಮ್ ಬಗ್ಗೆ ಹೇಳ್ತೀನಿ. ನೋಡಿ, ನನ್ನ ಮಕ್ಕಳು ಸ್ಕೂಲ್ಗೆ ಹೋಗೋದು ಈ ರೋಡಲ್ಲೇ, ನಮ್ಮ ಮನೆಯವ್ರು ಕರ್ಕೊಂಡು ಹೋಗೋದು. ಇವರು ಮೇಲ್ಗಡೆ ಮನೆಯಲ್ಲಿ ಬಾಡಿಗೆ ಇದ್ದಾರೆ. ನಮ್ಮ ಮನೆಯಲ್ಲಿ ಅಮ್ಮ ತುಂಬ ಒಳ್ಳೆಯವರು. ಬಂದು 5 ಮಂತ್ಸ್ ಆದ್ರೂ ನಮಗೆ ನಮ್ಮ ಸ್ವಂತ ತಾಯಿ ಥರನೇ ಆಗಿದ್ದಾರೆ. ತುಂಬ ಅಂದರೆ ತುಂಬ ನನ್ನನ್ನು ಕಂಡ್ರೆ ತುಂಬ ಇಷ್ಟ ಅವರಿಗೆ. ತುಂಬ ಅಂದರೆ ಏನಾದರೂ ಮಾಡಿದ್ರೆ ಅನಿತಾ ಅಂತ ಹೇಳ್ಬಿಟ್ಟು ಕೂಕೊಂಡು ತಂದುಕೊಡೋದು, ನನ್ನ ಮಕ್ಕಳನ್ನ ಮಾತಾಡ್ಸೋದು. ನಾವು ಅಷ್ಟೇ, ಏನಾದರೂ ಮಾಡಿದ್ರೆ ಅಮ್ಮನ ಬಿಟ್ಟು ಏನೂ ತಿನ್ನಲ್ಲ. ಕೆಲವೊಂದು ಸರಿ ಸಂಜೆ ಟೈಮೆಲ್ಲ ಇಲ್ಲೇ ಕೆಳಗಡೆನೇ ಇರ್ತಾರೆ. ಅಡಿಕೆಲೆ ಹಾಕೊಳ್ಳೋಕ್ಕೆ ಎಲ್ಲದಕ್ಕೂ ಬರ್ತಾ ಇರ್ತಾರೆ. ತುಂಬ ಒಳ್ಳೆ ಮನಸ್ಸಿದೆ ಅಮ್ಮಂಗೆ. ಇರೋವರೆಗೂ ಚೆನ್ನಾಗಿರಬೇಕು, ಎಲ್ಲರ ಜೊತೆನೂ ಬೆರಿಬೇಕು. ಅದೇ ನಮ್ಮ ಜೊತೆ ಬರೋದು. ಸತ್ತಾಗ ಯಾರೂ ಏನೂ ಹೊತ್ಕೊಂಡು ಹೋಗೋಲ್ಲ. ಇರೋವರೆಗೂ ಎಲ್ಲರ ಜೊತೆನೂ ಸಂತೋಷವಾಗಿ ಖುಷಿಯಾಗಿರಬೇಕು. ಎಲ್ಲರೂ ನಮ್ಮವರೇ ಅನ್ನೋ ರೀತಿ ನೋಡಬೇಕು. ನಮಗೆ ಅವರು ಬಾಡಿಗೆ ಇದ್ದಾರೆ ಅನ್ನೋ ಫೀಲೇ ಇಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಾಗಿದ್ದಾರೆ ಅಂತ ಅಂದ್ಕೊಂಬಿಟ್ಟಿದ್ದೀವಿ. ಅಷ್ಟು ಅಟ್ಯಾಚ್ಮೆಂಟ್ ಇದೆ ಅವ್ರಿಗೂ ನಮಗೂ. ತುಂಬ ಒಳ್ಳೆಯವರು. ಅಮ್ಮ, ಮಗ ಮತ್ತು ಸೊಸೆ ಇದ್ದಾರೆ. ನೋಡಿ, ಇದೇ SM ಪ್ಯಾಲೇಸ್ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಿಂದ ಸ್ವಲ್ಪ ಹತ್ರನೇ ಜ್ಯುವೆಲ್ರಿ ಸೇಲ್ಸ್ ಅಂತ ಹೇಳ್ಬಿಟ್ಟು 3.5 ರೂಪೀಸ್ ಅಷ್ಟೇ ಓನ್ಲಿ ಅಂತ ಹಾಕಿದ್ದಾರೆ. ನನ್ನ ಮಕ್ಕಳು ದಿನ ಸ್ಕೂಲ್ಗೆ ಹೋಗ್ಬೇಕಾದ್ರೆಲ್ಲ ನೋಡ್ಕೊಂಬಂದು, ಮಮ್ಮಿ ಹೋಗೋಣ, ಒಂದು ಸಲ ಹೋಗೋಣ, ಏನೂ ತಗೊಳ್ಳೋದು ಬೇಡ, ಹೋಗೋಣ. ನನ್ನ ಕ್ವಾಲಿಟಿ ಇರಲ್ಲ ಕಣಪ್ಪ, ಬೇಡ ಅಂತ ಅವ್ರ ಡ್ಯಾಡಿ ಹೇಳಿದ್ರು. ಕೇಳ್ದಲೆ ಬಲವಂತ ಮಾಡಿ ಕರ್ಕೊಂಡೋದ್ರು. ಅಜ್ಜಿ ಅಂತಾರೆ ಮೇಲ್ಗಡೆ ಅಮ್ಮನ. ನಾನು ಅಮ್ಮ ಅಂತೀನಿ. ಅಜ್ಜಿನೂ ಬರುತ್ತೆ, ಹೋಗೋಣ ಬಾರ್ ಮಮ್ಮಿ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ರು. ನೋಡಿ, ಬನ್ನಿ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ಚೌಟ್ರಿ ಇದು. ಕೆಲವೊಂದು ಸರಿ ಈ ಥರ ಪ್ರಾಡಕ್ಟ್ನೆಲ್ಲ ಸೇಲ್ ಹಾಕ್ತಾರೆ ಇಲ್ಲಿ. ಮದುವೆಗಳಿರಲ್ಲ ಅಲ್ವಾ, ಮದುವೆಗಳು ಇಲ್ದಿದ್ದ ಟೈಮಲ್ಲಿ ಸೇಲ್ ಹಾಕ್ತಾರೆ. ನೋಡಿ, ಒಳಗಡೆ ಈ ಥರ ಇದೆ. ನೋಡಿ, ಈ ಥರ ಎಲ್ಲ ಊಟದವು ಇರ್ತಾವಲ್ವ, ಟೇಬಲ್ಗಳು, ಅವನ್ನೆಲ್ಲ ಹಾಕಿ ಅರೇಂಜ್ಮೆಂಟ್ ಮಾಡಿದರು. 3.5 ರೂಪೀಸ್ಗೆ ಏನು ಬರುತ್ತೆ ಇವತ್ತಿನ ಕಾಲದಲ್ಲಿ? 3.5 ರೂಪೀಸ್ಗೆ ಒಂದು ಟೀ ಕಾಫಿ ಕೂಡ ಬರಲ್ಲ. ಅಂಥದ್ರಲ್ಲಿ ಇವರು ಬಿಸ್ನೆಸ್ ಪರ್ಪಸ್ಗೋಸ್ಕರ ಈ ಥರ ಐಟಮ್ಗಳನ್ನೆಲ್ಲ, ಸಣ್ಣ ಐಟಮ್ಗಳನ್ನೆಲ್ಲ ಇಟ್ಕೊಂಡು ಮಾರ್ತಾಯಿದ್ದಾರೆ. ಬಟ್ ನಾನು ಕೂಡ ತೊಗೊಂಬಂದೆ ಒಂದು 4-5 ನನ್ನ ಮಕ್ಕಳು ಬಲವಂತಕ್ಕೋಸ್ಕರ. ಏನೂ ಅಷ್ಟು ಕ್ವಾಲಿಟಿ ಇಲ್ಲ. ಏನಾಗುತ್ತೆ ಗೊತ್ತಾ, ನಾವು ಕ್ವಾಲಿಟಿ ಮೇಂಟೈನ್ ಮಾಡೋ ಅಂಥ ಬಟ್ಟೆ ಆಗಲಿ, ಒಂದು ಏನೇ ಪ್ರಾಡಕ್ಟ್ನ ನಾವು ಕ್ವಾಲಿಟಿ ಇರೋದನ್ನು ಯೂಸ್ ಮಾಡ್ತಾಯಿದ್ದೀವಿ ಅಂತ ಅಂದಾಗ, ಅದು ಕ್ವಾಲಿಟಿ ಇಲ್ದಲೇ ಇರೋದನ್ನು ನೋಡಿದ ತಕ್ಷಣ ಅದ್ರ ವ್ಯಾಲ್ಯೂ ಗೊತ್ತಾಗ್ಬಿಡುತ್ತೆ. ತಗೊಂಡೋಗಿ ಒಂದಿನವೂ ಯೂಸ್ ಮಾಡಲ್ಲ ನಾವು, ಸುಮ್ಮನೆ ಮೂಲೆಗೆ ಹಾಕ್ಬಿಡ್ತೀವಿ. ಅಷ್ಟು ಲೋ ಬಜೆಟ್ ಐಟಮ್ಗಳು ಇರ್ತಾವಲ್ವ, ಆ ಥರ. ನೋಡಿ, ಇಷ್ಟೆಲ್ಲ ಐಟಮ್ಗಳಿದ್ವು ಅಂದರೆ ತುಂಬಾ ವೆರೈಟೀಸ್ ಇತ್ತು. ಬಟ್ ಕಾಸ್ಟೆಲ್ಲ ಸಿಕ್ಕಾಬಟ್ಟೆ ಕಮ್ಮಿ. ಆ ಸ್ಪೂನ್ಗಳಂತೂ ಹಿಂಗೆ ಹಿಡ್ಕೊಂಡು ಹಿಂಗಂದರೆ ಪಟ್ ಅಂತ ಮುರಿದೋಗ್ತಿತ್ತು, ಅಷ್ಟು ತೆಳುವಾಗಿ. ಈ ಮಕ್ಕಳು ಆಟ ಆಡೋಕ್ಕೆ ಬಳಸ್ತಾರಲ್ವ, ಆ ಥರ ಇತ್ತು. ಮಕ್ಕಳು ಆಟ ಆಡೋ ವಸ್ತುಗಳು ಆಲ್ಮೋಸ್ಟ್ ಹಾಗೇ ಇರ್ತವೆ. ಮನೆಗೆ ತಂದು ಬಳಸೋದ್ರೊಳಗಡೆ ಮುರಿದಾಕೊಂಬಿಡ್ತಾರೆ, ಆಗಿರ್ತವೆ. ಆ ಬಾಚಣಿಗೆಗಳೂ ಅಷ್ಟೇ, ನನಗೇನೂ ಇಷ್ಟ ಆಗಲಿಲ್ಲ. ನನ್ನ ಮಕ್ಕಳು ಬಲವಂತಕ್ಕೋಸ್ಕರ ಹೋಗಿದ್ದೆ ಅಲ್ವಾ. ಈ ಮಕ್ಕಳು ಏನು ಮಾಡ್ತಾರೆ ಅಂದರೆ, ಅವ್ರ ಮೈಂಡ್ಸೆಟ್ಟೇ ಒಂಥರ ಇರುತ್ತೆ. ಅವರು ಏನಾದರೂ ಕೇಳಿದಾಗ ನಮಗೂ ಇಲ್ಲ ಅನ್ನೋ ಪರಿಸ್ಥಿತಿ ಆಗಲ್ಲ ಅದು. ನೋಡಿ, ಈ ತಲೆಗೆ ಹಾಕೋಣ ಕ್ಲಿಪ್ಗಳೆಲ್ಲ ಆಟ ಆಡೋ ಥರ ಇದ್ವು. ಆದರೂ ನನ್ನ ದೊಡ್ಡ ಮಗಳು ನಂಗೆ ಬೇಕು ಅಂತ ಹೇಳ್ಬಿಟ್ಟು, ಬಟರ್ಫ್ಲೈ ಥರ ಇದ್ದಾವೆ ಬೇಕು ಅಂತ ಹೇಳಿ ತೊಗೊಳ್ತಾ ಇದ್ಲು. ನೋಡಿ, ಸ್ಪೋರ್ಕ್ಗಳು ಇವೆಲ್ಲ ಏನು ಕ್ವಾಲಿಟಿ ಇರಲಿಲ್ಲ. ಬಟ್ ಕ್ವಾಲಿಟಿ ಇರಲಿಲ್ಲ ಅನ್ನೋದಕ್ಕಿಂತ ನಾವು ಕೊಡೋದು 3.5 ರೂಪಾಯಿಗೆ ಇನ್ನೇನು ಕ್ವಾಲಿಟಿ ಇರುತ್ತೆ ಅಲ್ವಾ. ನೋಡಿ, ಏನೇನೆಲ್ಲ ಇದೆ. ಈ ಕ್ಲಿಪ್ಪಲ್ಲಂತೂ ಎಷ್ಟು ವೆರೈಟೀಸ್ ಇತ್ತು ಅಂತಂದರೆ ಅಷ್ಟೊಂದು ವೆರೈಟೀಸ್ ಇತ್ತು. ಬಟ್ ಅಷ್ಟು ಲೋ ಬಜೆಟಲ್ಲಿ ಮಾಡಿದ್ದಾರೆ. ಅವೇನು ಬಾಳಿಕೆ ಬರೋಲ್ಲ, ಈಗ ರಫ್ ಯೂಸ್ ಮಾಡೋಕ್ಕೆ ಆಗೋಲ್ಲ. ಅವನ್ನ ಏನಕ್ಕೆ ಅಷ್ಟು ಲೋ ಅಂದರೆ ಫುಲ್ಲು ಲೋ ಕ್ವಾಲಿಟಿ ಮಾಡಿ ಏನಕ್ಕೆ ಮಾಡಿದ್ದಾರೋ ಗೊತ್ತಿಲ್ಲ. ನೋಡಿ,
ಆದರೂ ಅದಕ್ಕೇನು ಜನ ಮುಗಿ ಬಿದ್ದಿದ್ರು. ಮುಸ್ಲಿಮ್ಸ್ ಜನಗಳಂತೂ ಸಿಕ್ಕಾಬಟ್ಟೆ ಲೇಡೀಸ್ ಇದ್ದರು. ನೋಡಿ ಇವೆಲ್ಲ ಎಷ್ಟು ವೆರೈಟೀಸ್ ಕ್ಲಿಪ್ಗಳಿದೆ. ಬರೀ 3 ರೂಪೀಸೇ ಅಲ್ಲ, ಅಲ್ಲಿ ಒಳಗಡೆ ಹೋದಾಗ ಗೊತ್ತಾಗಿದ್ದು ಅದು ಬಂಡವಾಳ. ಒಂದು 2-3 ಐಟಮ್ ಅಷ್ಟೇ 3 ರೂಪೀಸು. ನೋಡಿ ಹಂಗೆ ತೋರಿಸ್ತಾ ಇದ್ದೀನಿ. 8 ರುಪೀಸ್, 11 ರುಪೀಸ್, 15 ರುಪೀಸ್, ಆಮೇಲೆ 20 ಆದಮೇಲೆ 25, ಆಮೇಲೆ 250 ತನಕನೂ ಇತ್ತು. ಬ್ಯಾಗ್ಗಳು ಎಲ್ಲ 150, ಸಾರಿ 250 ಎಲ್ಲ 150ವರೆಗೂ ಐಟಮ್ಗಳು ಜೋಡಿಸ್ಕೊಂಡಿದ್ರು. ನೋಡಿ ಏನೇನೆಲ್ಲ ವೆರೈಟೀಸ್ ಇದೆ. 11 ರುಪೀಸ್. ಅಮ್ಮ ಕೆಲವೊಂದು ಐಟಮ್ಗಳು ಏನೇನೋ ಬೇಕು ಅಲ್ಲಿ ಕಾಣ್ತಾ ಇದೆಯಲ್ಲ, ಅವೆಲ್ಲ ಬೌಲ್ಗಳು, ಬೆಳ್ಳುಳ್ಳಿ ಎಲ್ಲ ಹಾಕೊಳ್ಳೋಕ್ಕೆ, ಹಸಿಮೆಣ್ಸಿನ್ಕಾಯಿ, ಈ ಥರದ್ದು ಏನಾದರೂ ನಾವು ಸೋಸ್ಬೇಕಾದ್ರೆ ಹಾಕೊಳ್ಳೋಕೆ ಬೇಕಾಗುತ್ತೆ ಅಂತ ಒಂದೆರಡು ಬೌಲ್ ತಗೊಂಡ್ರು ಅಮ್ಮ, ಮೇಲ್ಗಡೆ ಮನೆ ಅಮ್ಮ. ನನಗೆ ನಾವೆಲ್ಲ ಕ್ವಾಲಿಟಿ ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಯಾವುದೂ ತಗೊಳ್ಳಿಲ್ಲ. ಅಂದರೆ ನನಗೆ ಬಳಸೋದಕ್ಕೇನು ತಗೊಳ್ಳಿಲ್ಲ. ತಲೆಗೆ ಹಾಕೊಳ್ಳೋಕೆ ಒಂದೆರಡು ಕ್ಲಿಪ್ಗಳು ತಗೊಂಡ್ಲ ಅಷ್ಟೇ ನನ್ನ ಮಗಳು. ಮತ್ತೇನು ತಗೊಳ್ಳಿಲ್ಲ. ನೋಡಿ ಅದು ದೀಪ ಹಿಡ್ಕೊಂಡಿದ್ದೀನಲ್ಲ, ಸ್ಟೀಲ್ಗೆ ಪೇಂಟಿಂಗ್ ಮಾಡಿದ್ದಾರೆ. ಸ್ಟೀಲ್ದು ಫುಲ್ಲು ತೆಳುವಂದರೆ ಹಿಡ್ಕೊಂಡು ಹಿಂಗೆ ಅಮ್ಕಿದ್ರೆ ಪುಡಿ ಆಗೋಗುತ್ತಲ್ವ ಗ್ಲಾಸು, ಆ ಥರ ಅದು ಬೆಂಡಾಗೋಗ್ಬಿಡೋದು ಸ್ಟೀಲ್ದು, ಆ ಥರ ಇತ್ತು. ನೋಡಿ ಈ ಕಡೆ ಆಲೆ 25. ಇವೆಲ್ಲ ಕ್ವಾಲಿಟಿ ಇರಲ್ಲ. ಒಂದು 2-3 ಸಲ ಯೂಸ್ ಮಾಡಿದ್ರೆ ಮತ್ತೆ ಏನಕ್ಕೂ ಬರೋಲ್ಲ ಅವು. 2-3 ಸಲ ಏನು, ಒಂದು ಸಲ ಯೂಸ್ ಮಾಡಿದ್ರೇ ಮತ್ತೆ ಅವು ಏನಕ್ಕೂ ಬರೋಲ್ಲ, ಆ ಥರ ಆಗೋಗ್ಬಿಡ್ತವೆ. ನೋಡಿ ಎಷ್ಟು ಜನ ಇದ್ದಾರೆ ಅಂತ, ಸಿಕ್ಕಾಬಟ್ಟೆ ಜನ ಇದ್ದರು. ನನಗೆ ಇನ್ನೂ ಸ್ವಲ್ಪ ನೆಗಡಿ ಕಮ್ಮಿ ಆಗಿಲ್ಲ, ಹಾಗಾಗಿ ಮೂಗಲ್ಲೇ ಮಾತಾಡ್ತಾ ಇದ್ದೀನಿ, ಗೊರ ಅಂತ ಇದ್ದೀನಿ, ಏನು ತಿಳ್ಕೊಳ್ಬೇಡಿ. ನೋಡಿ ಇವೆಲ್ಲ ಬ್ಯಾಗ್ಗಳೆಲ್ಲ ಹಾಕಿದ್ರು, ಹ್ಯಾಂಡ್ ಬ್ಯಾಗ್ಗಳು 150. ಇದು ಆ ಕಡೆ ಹಾಕಿದ್ದಾರೆ 150. ಇವೆಲ್ಲ 50 ರುಪೀಸ್ದು ಇಲ್ಲಿ ಆಲ್ಮೋಸ್ಟ್ ತೋರಿಸ್ತಿರೋದು. ಮತ್ತು ಕೆಲವೊಂದು ಪರ್ಸ್ಗಳು ಎಲ್ಲ ಇದ್ವು. ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ ಪರ್ಸ್ಗಳು ಮತ್ತು ಕತ್ರಿಗಳು, ಏನೇನೋ ವೆರೈಟೀಸು, ಸಿಕ್ಕಾಬಟ್ಟೆ ವೆರೈಟೀಸ್ ಇತ್ತು. ಗ್ಯಾಸ್ ಲೈಟ್ರು, ನೋಡಿ ಕತ್ರಿ, ನೋಡಿ ಇದೆಲ್ಲ ಸರಗಳು, ಬ್ಯಾಂಗಲ್ಸ್ಗಳು, ಇಯರಿಂಗ್ಸ್ಗಳು, ಪ್ರತಿಯೊಂದು ಇತ್ತು. ಬಟ್ ಕ್ವಾಲಿಟಿ ಯಾವುದೂ ಚೆನ್ನಾಗಿರಲಿಲ್ಲ. ನೋಡಿ 75 ಇಲ್ಲಿಂದ ಆಲೆ. ನೋಡಿ ಇವೆಲ್ಲ ಹ್ಯಾಂಡ್ ಬ್ಯಾಗ್ಗಳು, ಚಿಕ್ಕ ಚಿಕ್ಕ ಬ್ಯಾಗ್ಗಳು. ಇವೊಂದು ಸ್ವಲ್ಪ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಇದ್ವು. ಬಟ್ ಕಾಸ್ಟೂ ಪರವಾಗಿಲ್ಲ ಅನ್ನಿಸ್ತು. ಬಟ್ ಬಾಳಿಕೆ ಬರ್ತಾವೋ ಹೆಂಗೋ ಅಂತ ನನ್ನ ಹತ್ರ ಬೇಜಾನು ಪರ್ಸ್ಗಳು, ಬ್ಯಾಗ್ಗಳು ಎಲ್ಲ ಇದೆ. ತುಂಬ ವೆರೈಟೀಸು ಮಡಿಕೊಂಡಿದ್ದೀನಿ. ಸುಮ್ಮನೆ ಅವನು ತಗೊಂಡೋಗಿ ಯಾಕಲ್ಲಿ ಇಟ್ಕೊಳ್ಳೋದು ಅಂತ ತಗೊಳ್ಳಿಲ್ಲ ನಾನು. ನನಗೇನು ಅಷ್ಟು ಕ್ರೇಜ್ ಇಲ್ಲ ಈ ಪರ್ಸು, ವ್ಯಾನಿಟಿ ಬ್ಯಾಗು. ಯಾವುದಾದ್ರೂ 1-2 ತಗೊಂಡ್ರೆ ಇಷ್ಟಪಟ್ಟು ಅದು ಹಾಳಾಗೋವರೆಗೂ ನಾನು ಅದನ್ನೇ ಯೂಸ್ ಮಾಡೋದು. ಅದೇನು ಆ ಡ್ರೆಸ್ಸಿಗೊಂದು, ಈ ಸ್ಯಾರಿಗೊಂದು ಅನ್ನೋ ಮಟ್ಟಕ್ಕೆ ನಾನು ಇಟ್ಕೊಂಡಿಲ್ಲ. ಕೆಲವರೆಲ್ಲ ಇಟ್ಕೊಂಡಿರ್ತಾರೆ ಸ್ಯಾರಿಗೆ ಒಂದು, ಡ್ರೆಸ್ಸಿಗೆ ಒಂದು ಅಂತ. ನಾನೇನು ಆ ಥರ ಏನು ಯೂಸ್ ಮಾಡಲ್ಲ, ನನಗೆ ಆ ಥರದ್ದೆಲ್ಲ ಇಷ್ಟ ಆಗಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ನೋಡಿ, ಸಿಕ್ಕಾಪಟ್ಟೆ ಮುಸ್ಲಿಮ್ಸು ಜಾಸ್ತಿ ಇದ್ದರು. ಸರಿ ಅಲ್ಲಿಂದ ತಗೊಂಡು ಅಲ್ಲಿಂದ ಹೊರಟ್ವಿ. ನನಗೆ ಸೂಪರ್ ಮಾರ್ಕೆಟಲ್ಲಿ 1-2 ಐಟಮ್ ಬೇಕಿತ್ತು, ಅಲ್ಲಿಗೆ ಹೋಗಬೇಕಾಗಿತ್ತು. ಹಂಗೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೋಡಿ ಇದು ಮೇನ್ ರೋಡ್ ದಾಟಿ ಹೋಗಬೇಕು. ಗುಬ್ಬಿ ಇವೇ ಇದು ಶಿವಮೊಗ್ಗ ತುಮಕೂರು ಹೈವೇ ಇದು ದಾಟಿ ಹೋಗ್ಬೇಕು ಆ ಕಡೆ. ನಾನು ಅಂದ್ಕೊಂಡು ಹೋಗಿದ್ದು ನನಗೆ ಸಿಗಲಿಲ್ಲ. ಅವರು ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ ರಾಜಾರಾಮ್ ಗಾರ್ಮೆಂಟ್ಸ್ ಅಂತ. ನಾನು ಕೆಲವೊಂದು ಬಟ್ಟೆಗಳನ್ನೆಲ್ಲ ಇಲ್ಲೇ ತೊಗೊಳ್ಳೋದು, ನನ್ನ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ. ನೋಡಿ ಇದು ಸೂಪರ್ ಮಾರ್ಕೆಟು. ಇಲ್ಲಿ ನಾನು ಜಾಸ್ತಿ ಹೋಗೋದು ವಿವಿರ ಸೂಪರ್ ಮಾರ್ಕೆಟ್ಗೆ ಜಾಸ್ತಿ ಹೋಗೋದು. ಇಲ್ಲಿ ಏನಪ್ಪ ಅಂದರೆ ಬೌಲ್ಗಳು ಮತ್ತು ಗಿಡಗಳಿಗೆ ಇಟ್ಕೊಳ್ಳೋ ಅಂಥ ಪಾಟ್ಗಳು, ನೋಡಿ ಈ ಥರ ಪ್ಲಾಸ್ಟಿಕ್ ಐಟಮು ತುಂಬ ವೆರೈಟಿ ಇದೆ. ಟ್ರೇಗಳು ಮತ್ತು ಕ್ರೇಟ್ಗಳು ಎಲ್ಲ ವೆರೈಟಿ ಇದೆ.
ತುಂಬ ಅಂದರೆ ತುಂಬ ವೆರೈಟಿ ಪಿಂಗಾಣಿದೆಲ್ಲ ಸಿಗುತ್ತೆ. ನಾನು ಅಲ್ಲೋಗೋ ಸೂಪರ್ ಮಾರ್ಕೆಟಲ್ಲಿ ಅಷ್ಟು ಪ್ಲಾಸ್ಟಿಕ್ ಐಟಮ್ಗಳಿಗೆ ಅಷ್ಟು ಒತ್ತು ಕೊಟ್ಟಿಲ್ಲ, ದಿನಸಿನೇ ಜಾಸ್ತಿ ಅಲ್ಲೆಲ್ಲ. ಇಲ್ಲಿ ಅಪ್ ಟು ದಿನಸಿ ಮತ್ತು ಎಲ್ಲ ಥರದ್ದು ಸಿಗುತ್ತೆ ಇಲ್ಲಿ ನೋಡಿ. ಚಿಕ್ಕದಾಗಿದೆ ಅದು. ವಿವಿರ ಸೂಪರ್ ಮಾರ್ಕೆಟ್ ತುಂಬಾ ಜನ ನೋಡಿ, ಇಲ್ಲಿ ಜ್ಯುವೆಲ್ರಿ ಕೂಡ ಇಟ್ಕೊಂಡಿದ್ದಾರೆ. ಜ್ಯುವೆಲ್ರೀಸು, ಬ್ಯಾಂಗಲ್ಸು ಪ್ರತಿಯೊಂದು ಸಿಗುತ್ತೆ ಇಲ್ಲಿ. ಚೆನ್ನಾಗಿದೆ, ಚಿಕ್ಕದಾಗಿ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಮಾರ್ಕೆಟ್ ನೋಡಿ. ಪಿಂಗಾಣಿ ಐಟಮ್ಗಳಂತೂ ಎಷ್ಟು ಚೆನ್ನಾಗಿದೆ ಅಂದರೆ ವೆರೈಟಿ ಇದೆ. ಇದೆಲ್ಲ ನಂಗೆ ತುಂಬ ಇಷ್ಟ ಆಯಿತು, ಬಟ್ ನಾನು ಯಾವುದೂ ತಗೊಳ್ಳಿಲ್ಲ. ಕಾಸ್ಟು ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು, ಸಿಕ್ಕಾಬಟ್ಟೆ ಅಂದರೆ ಸಿಕ್ಕಾಬಟ್ಟೆ. ತುಮಕೂರಲ್ಲಿ ಇದ್ರ ಆಫ್ ರೇಟಿಗೆಲ್ಲ ಸಿಗ್ತವೆ, ಹಾಗಾಗಿ ಹಂಗೂ ಹೋಗಿದ್ನಲ್ಲ ಅಂತ ಕೆಲವೊಂದು ಐಟಮ್ಗಳನ್ನ ತಗೊಂಬಂದೆ ನೋಡಿ. ಇವೆಲ್ಲ ಪ್ಲಾಸ್ಟಿಕ್ ಐಟಮ್ಗಳು ತುಂಬಾ ಚೆನ್ನಾಗಿದ್ವು. ಪ್ಲಾಸ್ಟಿಕ್ಕು ಬಟ್ ಜಾಸ್ತಿ ಯೂಸ್ ಮಾಡಬಾರ್ದು. ಬಟ್ ಇವು ನೋಡೋಕ್ಕೇ ಒಂಥರ ಕಣ್ಣಿಗೆ ಸೆಳೆದು ಬಿಡ್ತವೆ ಪ್ಲಾಸ್ಟಿಕ್ಕು ನೋಡಿ. ಅಲ್ಲಿ ಯಾವ್ಯಾವ ಥರ ಡಿಫ್ರೆಂಟಾಗಿದೆ. ಈ ಥರದ್ದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೆಯಲ್ಲಿ ಬೈಸಿರ್ತಾರೆ, ತಂದು ಎಲ್ಲ ಹಾಳು ಮಾಡ್ತೀಯಾ, ಸುಮ್ಮನೆ ಅಲ್ಲೆಲ್ಲರೂ ಒಂದು ಮೂಲೆಗೆ ಗಿಡ ಸಂಪತ್ತಿಗೆ ಯಾಕೆ ತಗೋಬೇಕು ಅಂತ ನೋಡಿ. ಇದೊಂದು ನನಗೆ ಗ್ಲಾಸಿನ ಬೌಲ್ ಬೇಕಾಗಿತ್ತು. ಆನ್ಲೈನಲ್ಲೆಲ್ಲ ನೋಡಿದೆ, ಬಟ್ ದೊಡ್ಡ ಸೈಜಿಂದ ಇರಲಿಲ್ಲ. ಹಾಗಾಗಿ ನೋಡೋಣ ಇಲ್ಲಿ ಸಿಗುತ್ತೇನೋ ಅಂದ್ಕೊಂಡು ಹೋಗಿದ್ದೆ, ಬಟ್ ಅವ್ರು ತರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ತರಿಸ್ಕೊಟ್ರೆ ನೋಡಿ. ಇದೊಂದು ಪ್ಲೇಟ್ ತಗೊಂಡೆ, ಬಾಳೆ ಎಲೆ ಥರದ್ದು ಚೆನ್ನಾಗಿತ್ತು. ಅದೊಂದು ಇಷ್ಟ ಆಯಿತು, ಬಟ್ ದುಡ್ಡು ಕಾಸ್ಟ್ ಆಯಿತು. ಸರಿ, ಅಲ್ಲಿಂದ ತಗೊಂಡಾದ್ಮೇಲೆ ಬಂದ್ವಿ. ಇಲ್ಲೊಂದು ಖಾರದ ಅಂಗಡಿ ಇದೆ, ಗುಬ್ಬಿಗೆ ಫೇಮಸ್ಸು. ಸ್ವಲ್ಪ ವೀಡಿಯೋ ತಗೊಂಡಿದ್ದಾಳೆ ನನ್ನ ಮಗಳು. ಅವರ ಆಂಟಿ ನಗ್ತಾಯಿದ್ರು, ಯಾಕಮ್ಮ ನನ್ನನ್ನೆಲ್ಲ ವೀಡಿಯೋ ಮಾಡ್ಕೊಂಡಿದ್ವಿ. ಕೆಲವ್ರಿಗೆ ಏನು ಗೊತ್ತಾ, ವೀಡಿಯೋಗೆ ಬರಬೇಕು ಅಂತ ಅಂದರೆ ಮುಜುಗರ ಪಟ್ಕೊಳ್ತಾರೆ. ಈ ಖಾರದ ಅಂಗಡಿನಲ್ಲಿ ನಮ್ಮ ಗುಬ್ಬಿಗೆ ನಂಬರ್ 1 ಖಾರದ ಅಂಗಡಿ ಇದು. ಖಾರ ಕಡಲೆಪುರಿ ಸಿಕ್ಕಾಬಟ್ಟೆ ಫೇಮಸ್ಸು. ಇಲ್ಲಿ ಕೋಡುಬಳೆ ಮತ್ತು ಸ್ವೀಟ್ ಐಟಮ್ ಎಲ್ಲ ಮಾಡ್ತಾರೆ. ಲಡ್ಡು, ಜಾಂಗೀರು, ಬಾದುಷಾ, ಬಾದಾಮ್ ಪುರಿ ಎಲ್ಲ ಮಾಡ್ತಾರೆ. ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಖಾರ ಅಂತೂ ಸೂಪರಾಗಿರುತ್ತೆ. ಕೋಡುಬಳೆ ಮಾಡ್ತಾರೆ, ಸಕ್ಕತ್ತಾಗಿರುತ್ತೆ ಕೋಡುಬಳೆ. ಕೋಡುಬಳೆ ಎಲ್ಲ ತಗೊಂಡು ಹೊರಟ್ವಿ ನಾವು ಅಲ್ಲಿಂದ ನೋಡಿ. ಇದು ಗುಬ್ಬಿ ಹೈವೇ. ಇದೊಂದು ಕಾವೇರಿ ಬೇಕ್ರಿ ಅಂತ ಇದೆ. ಇದು ಕೂಡ ಅಷ್ಟೇ ನಮ್ಮ ಗುಬ್ಬಿಗೆ ಫೇಮಸ್. ಇದು ಕಾವೇರಿ ಬೇಕ್ರಿ ಅಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ತುಂಬಾ ಫೇಮಸ್ಸು. ತುಂಬ ಚೆನ್ನಾಗಿರುತ್ತೆ. ಕೇಕ್ ಆಗಲಿ, ಬೇಕ್ರಿ ಪ್ರಾಡಕ್ಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಬೇಕ್ರಿ ಪ್ರಾಡಕ್ಟ್ ಜಾಸ್ತಿ ಯೂಸ್ ಮಾಡಬಾರ್ದು. ಆದರೂ ಹೇಳ್ದೆ ಅಷ್ಟೇ. ನಮ್ಮ ಗುಬ್ಬಿಗೆ ನಂಬರ್ 1 ನೋಡಿ. ಇಲ್ಲಿ ಟರ್ನ್ ಆದರೆ ಇದು ನಮ್ಮ ಮನೆ ಕಡೆ ಹೋಗೋ ರೋಡು ಇದು. ಸರಿ, ಬಂದ್ವಿ ಮನೆಗೆ. ಬಂದಾದಮೇಲೆ ಮಮ್ಮಿ ಏನೇನು ತಂದಿದ್ದೀವಿ ತೋರಿಸು ಅಂತ. ಇನ್ನೇನು ಮಕ್ಕಳು ಇರೋ ಮನೇಲೆಲ್ಲ ಗೊತ್ತಿರುತ್ತೆ. ನಮಗಿನ್ನ ಕ್ಯೂರಿಯಾಸಿಟಿ ಜಾಸ್ತಿ ಅವರಿಗೆ ಇರುತ್ತೆ. ವೀಡಿಯೋ ಮಾಡಬೇಕಾದ್ರೆ ಅದು ತೋರಿಸ್ಬೇಕು, ಇದು ತೋರಿಸ್ಬೇಕು, ಆ ವಿಡಿಯೋ ಹಾಕಬೇಕು, ಈ ವಿಡಿಯೋ ಹಾಕಬೇಕು. ಬೇರೆಯವರೆಲ್ಲ ಹಾಕ್ತಾರೆ, ನೀನು ಹಾಕು ಅಂತ ಹೇಳ್ತಿರ್ತಾರೆ ಮಕ್ಕಳೆಲ್ಲ. ನೋಡಿ, ಅದನ್ನು ನನ್ನ ತಮ್ಮನ ಮಕ್ಕಳಿದಾರಲ್ಲ ಇಬ್ರಿಗೂ, ನನ್ನ ದೊಡ್ಡ ಮಗಳಿಗಂತೂ ಎಲ್ಲಿಗೋದ್ರೂ ಅವ್ರಿಗೇನಾದರೂ ಆಟೋ ಸಾಮಾನು ತೊಗೊಳ್ಬೇಕು, ಅವ್ರಿಗೇನಾದರೂ ತಗೊಳ್ಬೇಕು ಅನ್ನೋ ಜಾಸ್ತಿ ಆಸೆ ಅವಳಿಗೆ. ನನ್ನ ತಮ್ಮನ ಮಗಂಗೆ ತಗೊಂಡಿದ್ದಾಳೆ ಅದನ್ನು ನೋಡಿ. ತಲೆಗೆ ಹಾಕೋಣದು ಕ್ಲಿಪ್ಗಳು ಎಷ್ಟು ವೆರೈಟೀಸ್ ಆಯ್ಕೆ ಮಾಡ್ಕೊಂಡಿದ್ದಾಳೆ ಅಂತ ನೋಡಿ. ಎಲ್ಲ ಬಟರ್ಫ್ಲೈ ಥರ. ನನಗಂತೂ ಎಷ್ಟು ಕಷಾಯ ಕುಡಿದ್ರೂ ನೆಗಡಿ ಕಮ್ಮಿ ಆಗ್ತಾಯಿಲ್ಲ. ವಿಕ್ಸ್ ಆಪೇ ತಗೊಳ್ತಾ ಇದ್ದೀನಿ. ಅದನ್ನು ತಗೊಂಡ್ರು ಇವತ್ತು ಸ್ವಲ್ಪ ಪರವಾಗಿಲ್ಲ. ಮತ್ತೆ ಹೋಗಿ ಶಾಪಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಂಬಂದಿದ್ದೀನಿ. ಇವತ್ತು ಸ್ವಲ್ಪ ಪರವಾಗಿಲ್ಲ ನೋಡಿ. ಅಲ್ಲಿ ಸೂಪರ್ ಮಾರ್ಕೆಟ್ಗೆ ಹೋಗಿದ್ವಲ್ಲ, ಅಲ್ಲಿ ನನಗೆ ಈ ಥರದ್ದು ಗಾಜಿನ ಬೌಲ್ ಬೇಕಿತ್ತು. ನನಗೆ ಗಾಜಿನ ಬೌಲ್ ಸಿಗಲಿಲ್ಲ ಅಂಥೇಳಿ ನೋಡಿ ಬಿಡೋಕ್ಕಾಗ್ದಲೇ ಈ ಪ್ಲಾಸ್ಟಿಕ್ದು ಒಂದು ಬೌಲ್ ತಗೊಂಬಂದಿದ್ದೀನಿ. ನಮ್ಮ ಮನೆಯವ್ರು ನೋಡ್ಬಿಟ್ಟು ಹೇಳ್ತಿದ್ರು, ಆಲೆ ಹೊತ್ಕೊಂಬಂದಿದ್ಯಾ ಪ್ಲಾಸ್ಟಿಕ್ದ ಅಂತ. ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳಿ ತಗೊಂಡು ಬಂದೆ. ನಮಗೆ ಕಿಚನಲ್ಲಿ ಎಷ್ಟೇ ಪಾತ್ರೆ ಇದ್ದರೂ, ಎಷ್ಟೇ ಏನೇ ಇದ್ದರೂ, ಏನಾದರೂ ನೋಡಿದಾಗ ಆಸೆ ಆಗ್ಬಿಡುತ್ತೆ ತಗೊಳ್ಬೇಕು ಅಂತ ನೋಡಿ. 99 ರುಪೀಸು, 100 ರುಪೀಸು. ಬಟ್ ಕ್ವಾಲಿಟಿ ಚೆನ್ನಾಗಿದೆ ನೋಡಿ. ಇದೊಂದು ಸರ್ವಿಂಗ್ ಪ್ಲೇಟು. ಇದು ಕೂಡ ತುಂಬ ಇಷ್ಟ ಆಯಿತು ನನಗೆ. 60 ರುಪೀಸ್ ಅಷ್ಟೇ. ಇದು ಚೆನ್ನಾಗಿತ್ತು, ಬಟ್ ಇಷ್ಟ ಆಯಿತು ಅಂತ ಇದೊಂದು ತಗೊಂಡು ಬಂದೆ ನೋಡಿ. ನಮ್ಮ ಮನೇಲಿ ಹೋಗ್ಬೇಕಾದ್ರೆ ವಾರ್ನ್ ಮಾಡಿ ಕಳಿಸಿದ್ರು, ಅಲ್ಲಿ ಏನೂ ತರ್ಕೂಡ್ದು, ಚಾಕ್ಲೇಟ್ ಆಗಲಿ ಏನು ಬಿಸ್ಕೆಟ್ ಆಗಲಿ ಅಂತ. ಇವರಿಬ್ಬರು ಏನು ಗೊತ್ತಾ ನೋಡಿ, ಬೈತಾ ಇದ್ದೀನಿ ಸಿಟ್ಕೊಂಡು. ಎಲ್ಲೋದ್ರೂ ಇದೊಂದು ಮಾತ್ರ ತಪ್ಪಲ್ಲ, ನಿಮಗೆ ಎಷ್ಟು ಕೊಡಿಸಿದ್ರು ತಿನ್ನೋಕ್ಕೆ. ಈ ಥರದ್ದು ಯೂಸ್ ಮಾಡಬಾರ್ದು, ಅನ್ಹೆಲ್ದಿ ಫುಡ್ಡು ತಿನ್ನಬೇಡಿ ಅಂತ ನಾನು ಹೇಳ್ದಷ್ಟು ಅವರು ಜಾಸ್ತಿ ಮಾಡ್ತಾರೆ. ನಮ್ಮ ಮನೇಲಿ ಬೈತಿದ್ರು, ಅದನ್ನೆಲ್ಲ ತೆಗೆದು ಆಚೆಗೆ ಎಸ್ಬಿಡ್ತೀನಿ, ಏನಕ್ಕೆ ತಗೊಂಬಂದ್ರಿ ಅಂತ. ನಾನು ಹೇಳಿದ್ರು ಕೇಳಲಿಲ್ಲ ಅಂತ ಹೇಳಿ ಸಿಟ್ಕೊಂಡು ಹೇಳ್ತಾ ಇದ್ದೆ ನೋಡಿ. ಇದೊಂದು ಪ್ಲೇಟ್ ಇಷ್ಟ ಆಯಿತು. ಇದು 150, ಸ್ವಲ್ಪ ಕಾಸ್ಟ್ ಜಾಸ್ತಿ ಆಯಿತು ಅಂತ ಅನ್ನಿಸ್ತು.
ಬಟ್ ಇಷ್ಟ ಆದಾಗ ಕಾಸ್ಟು ಏನು ಇದಾಗಲ್ಲ ಅಂತೇಳಿ ತಗೊಂಡು ಬಂದೆ. ಎಷ್ಟು ಧೂಳಿದೆ ನೋಡಿ ಅದ್ರ ಮೇಲೆ. ಅವೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು. ಏನೇ ಅಂಗಡಿಯಿಂದ ತಂದ್ರೂ ಕ್ಲೀನ್ ಮಾಡಿಬಿಟ್ಟೆ ಹಾಕ್ಕೊಳ್ಬೇಕು. ಒಂದು ಬಟ್ಟೆ ಆದರೂ ಅಷ್ಟೇ. ಬಟ್ಟೆ ಹೊಸ ಬಟ್ಟೆ ಏನಕ್ಕೆ ಒಗ್ದು ಹಾಕೊಂಡು ಹಳೇದು ಮಾಡ್ಕೋಬೇಕಾ ಅಂತಾರೆ. ಬಟ್ ಅದರಲ್ಲಿ ನೋಡಿ ಈಗ ಆ ಪಾತ್ರೆಯಲ್ಲೇ ಅಷ್ಟಿದೆ ಅಂತಂದರೆ ಬಟ್ಟೆ ಇನ್ನು ಕೇಳಬೇಕಾ? ಎಲ್ಲ ಜೋಡಿಸಿರ್ತಾರೆ, ಧೂಳುಗಳಾಗಿರುತ್ತೆ, ಎಲ್ಲಿಂದ ಬಂದಿರುತ್ತೋ ಅದು ವಾಶ್ ಮಾಡಿಬಿಟ್ಟೆ ಹಾಕ್ಕೊಳ್ಬೇಕು. ಇದು ಸರ್ವಿಂಗ್ ಟ್ರೇ ಅಂತೂ ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ತಗೊಂಡು ಬಂದೆ. ಇದೊಂದು ಇರಲಿ ಅಂತ. 350, ಬಟ್ ಕಾಸ್ಟ್ ಅಂತೂ ಸಿಕ್ಕಾಬಟ್ಟೆ ಜಾಸ್ತಿ ಆಯಿತು. 350 ತಗೊಂಡಿದ್ದಾರೆ ಇದಕ್ಕೆ. ನೋಡಿ ಒಂಥರ ವುಡ್ ಥರ ಇದೆ, ಬಟ್ ಆದರೂ ಚೆನ್ನಾಗಿದೆ. ಇರಲಿ ಅಂತ ತಗೊಂಬಂದೆ. ಏನಕ್ಕಾದರೂ ಯೂಸ್ ಆಗುತ್ತೆ, ಮನೇಲಿ ಯಾರಾದರೂ ಗೆಸ್ಟ್ ಬಂದಾಗಲೂ ಯೂಸ್ ಆಗುತ್ತೆ, ಮತ್ತು ವರಮಹಾಲಕ್ಷ್ಮಿಲೆಲ್ಲ ತುಂಬ ಯೂಸ್ ಆಗುತ್ತೆ ಅಂತ ಇರಲಿ ಅಂತ ತಗೊಂಡು ಬಂದೆ. ನೋಡಿ ನಮ್ಮ ಶಾಪಿಂಗ್ ಈ ರೀತಿ ಇತ್ತು. ಚಿಕ್ಕದಾದಂಥ ಒಂದು ಸಿಂಪಲ್ ಸಂಡೇ ಶಾಪಿಂಗ್. ವೀಡಿಯೋಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಯಾರಾದರೂ ಹೊಸಬ್ರು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಮರೀದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನನ್ನು ಸೆಲೆಕ್ಷನ್ ಮಾಡಿ. ನಾನು ಹಾಕೋಂಥ ವೀಡಿಯೋ ನೋಟಿಫಿಕೇಷನ್ ಮೊದಲು ನಿಮ್ಮ ಫೋನಿಗೆ ಬರುತ್ತೆ. ಆಗ ನನ್ನ ವೀಡಿಯೋನ ಫಸ್ಟು ನೀವು ನೋಡ್ಬೋದು. ವೀಡಿಯೋಸ್ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಕೊಡಿ. ಮತ್ತು ವೀಡಿಯೋ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.